ಗೋಲ್ಡ್ ಸ್ಮಗ್ಲಿಂಗ್ ಸಂಬಂಧಪಟ್ಟಂತೆ ನಾನಾ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರೋದು ಈ ಬಗ್ಗೆ ಪ್ರಥಮ ಬಾರಿ ಪ್ರಸ್ತಾಪ ಮಾಡಿದಂತಹ ಸುನಿಲ್ ಕುಮಾರ್ ನನ್ನ ಜೊತೆ ಇದ್ದಾರೆ. ಇರಪ್ಪ. ಸರ್, ಹೇಳಿ ಸರ್. ಸರ್, ಈ ಪ್ರಕರಣ ನೀವು ಮೊದಲ ಬಾರಿ ಪ್ರಸ್ತಾಪ ಮಾಡಿದ್ರಿ. ಈಗ ಈ ನಾನಾ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರೋದು ಏನು ಅನ್ಸುತ್ತೆ? ಅಲ್ಲ, ಕಳೆದ 4 ದಿನಗಳಿಂದ ಈ ಪ್ರಕರಣ ನಡೀತಾ ಇದ್ದಾಗಲೂ ಕೂಡ ಒಂದು ಸರ್ಕಾರ ತನಗೇನೋ ಗೊತ್ತೇ ಇಲ್ಲ ಅಂತೇಳಿ ಸದನದಲ್ಲಿ ಗೃಹ ಸಚಿವರು ಹೇಳ್ತಾರೆ ಅಂತಂದರೆ ಹಲವು ರೀತಿಯಾದಂಥ ಅನುಮಾನಗಳು ಸಾರ್ವಜನಿಕ ವಲಯಗಳಲ್ಲಿ ಇವತ್ತು ವ್ಯಕ್ತ ಆಗ್ತಾ ಇದೆ. ಮೊನ್ನೆ 4-5 ಬಾರಿ ಆಕೆ ದುಬೈಗೆ ಹೋಗಿ KG ಗಟ್ಟಲೆ ಚಿನ್ನ ತೆಗೆದುಕೊಂಡು ಬಂದ ನಂತರ ಮೊದಲನೇ ಬಾರಿ ಸಿಕ್ಕಿದ್ದು. ಆದರೆ ಈ ಹಿಂದೆ ಸಾಗಾಣಿಕೆ ಮಾಡಿದ್ದು ಎಲ್ಲಿಗೆ ಹೋಯ್ತು ಹಾಗಾದ್ರೆ ಚಿನ್ನ? ಈ ಚಿನ್ನ ಯಾವ ಕಚೇರಿಗೆ ಹೋಗಿದೆ? ಸದಾಶಿವನಗರಕ್ಕೆ ಬಂದಿದೆಯಾ? ಚಾಮರಾಜಪೇಟೆಗೆ ಬಂದಿದೆಯಾ? ಅಥವಾ ಎಲ್ಲಿಗೆ ಹೋಗಿದೆ ಅನ್ನೋದು ಇದು ಸ್ಪಷ್ಟ ಆಗಬೇಕಲ್ಲ. ಇದು ಅನುಮಾನಗಳು ಬರ್ತಾ ಇರುವಂಥದ್ದು. ಮತ್ತು ಸರ್ಕಾರ ಅಷ್ಟು ಸುಲಭವಾಗಿ ನನಗೇನು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಒಬ್ಬ ಹಿರಿಯ ಅಧಿಕಾರಿಗಳಿಗೆ ಅಥವಾ ಹಿರಿಯ ರಾಜಕಾರಣಿಗಳಿಗೆ ಕ್ಯಾಬಿನೆಟ್ ದರ್ಜೆಯವರಿಗೆ ಪೊಲೀಸ್ ಪ್ರೋಟೋಕಾಲ್ ಕೊಡಬೇಕೇ ವಿನ ಒಬ್ಬಳು ಯಾರೋ ಸಾಮಾನ್ಯ ವ್ಯಕ್ತಿಗೆ ಯಾರ್ದೋ ಮಗಳು ಅನ್ನೋ ಕಾರಣಕ್ಕೆ ಪ್ರೋಟೋಕಾಲನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರೋಟೋಕಾಲನ್ನು ಕೊಟ್ಟಿರುವಂಥದ್ದು ಅನುಮಾನಗಳು ಬರ್ತಾ ಇದೆ. ಈ ಹಿಂದೆ ದುಬೈಗೆ ಹೋಗಿ ಬಂದ ನಂತರ ಆ ಚಿನ್ನ ಎಲ್ಲಿಗೆ ಹೋಗಿದೆ ಅನ್ನುವಂಥ ಅನುಮಾನಗಳು ಬರ್ತಾ ಇದೆ. ಮತ್ತು ಸರ್ಕಾರ ನಮ್ದೇನೂ ಇಲ್ಲ ಅಂತಂದಾಗ ಹಲವು ರೀತಿಯಾದಂಥ ಅನುಮಾನಗಳು ಉದ್ಭವ ಆಗ್ತಾ ಇದೆ. ಸಚಿವರ ಮುಖದ ಒಂದು ರೀತಿಯಲ್ಲ ಆತಂಕ ಭಯ ಇತ್ತು ಅನ್ಸುತ್ತಲ್ಲ. ಸಚಿವರು ಯಾರು ಬೇಡ ಒಂದು ರೀತಿ ಅದಕ್ಕೆ ಅನ್ಸೋದು ಕೇರಳದಲ್ಲೂ ಕೂಡ ಮುಖ್ಯಮಂತ್ರಿಗಳು ಒಂದು ಸ್ಮಗ್ಲಿಂಗ್, ಚಿನ್ನದ ಸ್ಮಗ್ಲಿಂಗ್ನಲ್ಲೇ ಕೇರಳ ಮುಖ್ಯಮಂತ್ರಿಗಳು ಸಿಗಾಕೊಂಡಿದ್ರು. ಈ ಸರ್ಕಾರವೂ ಕೂಡ ಚಿನ್ನ ಸ್ಮಗ್ಲಿಂಗ್ನಲ್ಲಿ, ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಸರ್ಕಾರವೇ ಪಾತ್ರ ಆಗಿದೆ ಅಂತೇಳಿ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಶಾಸಕರು ಮತ್ತು ಮಾಜಿ ಸಚಿವರು ನಿಮಗೂ ಕೂಡ ಅಷ್ಟು ಪ್ರೋಟೋಕಾಲ್ ಇರೋದಿಲ್ಲ, ಅವ್ರಿಗೆ ಕೊಡ್ತಾರೆ ಸಹಜ. ಒಬ್ಬ ಶಾಸಕ ಅಥವಾ ಒಬ್ಬ ಮಾಜಿ ಮಂತ್ರಿಗಳಿಗೂ ಕೂಡ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಒಬ್ಬರು ಹಿರಿಯ ಅಧಿಕಾರಿಯ ಮಗಳು ಈ ರೀತಿಯಾಗಿ ಓಡಾಟ ಮಾಡ್ತಾರೆ, ಅದಕ್ಕೆ ಪೊಲೀಸ್ ಭದ್ರತೆ ಸಿಗುತ್ತೆ ಅಂತಂದರೆ ಪೊಲೀಸ್ ಭದ್ರತೆಯೊಂದಿಗೆ ಈ ಸ್ಮಗ್ಲಿಂಗ್ ನಡೀತಾ ಅನ್ನುವಂಥ ಅನುಮಾನಗಳು ಇವತ್ತು ಶಾಮೀಲ್ ಆಗಿದ್ದಾರೆ ಅಂತ ಅನ್ಸುತ್ತೆ ಸರ್. ಅಥವಾ ಅನುಮಾನಗಳನ್ನು ಸರ್ಕಾರವೇ ಉತ್ತರ ಕೊಡಬೇಕು. ಬಿಟ್ರೆ ಸರ್ಕಾರ ಉತ್ತರ ಕೊಡಲಿಲ್ಲ ಅಂದಾಗ ಈ ರೀತಿಯಾದ ಅನುಮಾನಗಳು ಕಮೆಂಟ್ ಕೂಡ ಇದರಲ್ಲಿ ಇದು ಸುನಿಲ್ ಕುಮಾರ್ ಹೇಳಿಕೆ. ಅವರು ಒಂದು ಮಾತನ್ನು ಹೇಳಿರುವಂಥದ್ದು, ಚಿನ್ನ ಸಾಗಣೆ ಸಂಬಂಧಪಟ್ಟಂತೆ ಕೇರಳ CMದೇನು ಆ ರೀತಿ ಪಾತ್ರ ಇತ್ತು, ಆ ಪ್ರಕರಣ ಇತ್ತು. ಇದೇ ಪ್ರಕರಣದಲ್ಲಿ ಕೂಡ ಇಬ್ಬರು ಸಚಿವರ ಪಾತ್ರ ಇರುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಈ ಚಿನ್ನ ಎಲ್ಲಿ ಹೋಯಿತು ಅನ್ನೋ ಮೂಲಕ 2 ಕ್ಷೇತ್ರಗಳು, ಸದಾಶಿವನಗರ್ಗೆ ಹೋಗಿದೆಯಾ, ಚಾಮರಾಜಪೇಟೆಗೆ ಹೋಗಿದೆ ಅಂತ ಹೇಳೋ ಮೂಲಕ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರೋದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಚಂದ್ರ ರಿಪಬ್ಲಿಕ್ ಬೆಂಗಳೂರು. ಗೋಲ್ಡ್ ಸ್ಮಗ್ಲಿಂಗ್ ಸಂಬಂಧಪಟ್ಟಂತೆ ನಾನಾ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರೋದು ಈ ಬಗ್ಗೆ ಪ್ರಥಮ ಬಾರಿ ಪ್ರಸ್ತಾಪ ಮಾಡಿದಂತಹ ಸುನಿಲ್ ಕುಮಾರ್ ನನ್ನ ಜೊತೆ ಇದ್ದಾರೆ. ಇರಪ್ಪ. ಸರ್, ಈ ಪ್ರಕರಣ ನೀವು ಮೊದಲ ಬಾರಿ ಪ್ರಸ್ತಾಪ ಮಾಡಿದ್ರಿ. ಈಗ ಈ ನಾನಾ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರೋದು ಏನು ಅನ್ಸುತ್ತೆ? ಅಲ್ಲ, ಕಳೆದ 4 ದಿನಗಳಿಂದ ಈ ಪ್ರಕರಣ ನಡೀತಾ ಇದ್ದಾಗಲೂ ಕೂಡ ಒಂದು ಸರ್ಕಾರ ತನಗೇನೋ ಗೊತ್ತೇ ಇಲ್ಲ ಅಂತೇಳಿ ಸದನದಲ್ಲಿ ಗೃಹ ಸಚಿವರು ಹೇಳ್ತಾರೆ ಅಂತಂದರೆ ಹಲವು ರೀತಿಯಾದಂಥ ಅನುಮಾನಗಳು ಸಾರ್ವಜನಿಕ ವಲಯಗಳಲ್ಲಿ ಇವತ್ತು ವ್ಯಕ್ತ ಆಗ್ತಾ ಇದೆ. ಮೊನ್ನೆ 4-5 ಬಾರಿ ಆಕೆ ದುಬೈಗೆ ಹೋಗಿ KG ಗಟ್ಟಲೆ ಚಿನ್ನ ತೆಗೆದುಕೊಂಡು ಬಂದ ನಂತರ ಮೊದಲನೇ ಬಾರಿ ಸಿಕ್ಕಿದ್ದು. ಆದರೆ ಈ ಹಿಂದೆ ಸಾಗಾಣಿಕೆ ಮಾಡಿದ್ದು ಎಲ್ಲಿಗೆ ಹೋಯ್ತು ಹಾಗಾದ್ರೆ ಚಿನ್ನ? ಈ ಚಿನ್ನ ಯಾವ ಕಚೇರಿಗೆ ಹೋಗಿದೆ? ಸದಾಶಿವನಗರಕ್ಕೆ ಬಂದಿದೆಯಾ? ಚಾಮರಾಜಪೇಟೆಗೆ ಬಂದಿದೆಯಾ? ಅಥವಾ ಎಲ್ಲಿಗೆ ಹೋಗಿದೆ ಅನ್ನೋದು ಇದು ಸ್ಪಷ್ಟ ಆಗಬೇಕಲ್ಲ. ಇದು ಅನುಮಾನಗಳು ಬರ್ತಾ ಇರುವಂಥದ್ದು. ಮತ್ತು ಸರ್ಕಾರ ಅಷ್ಟು ಸುಲಭವಾಗಿ ನನಗೇನು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಒಬ್ಬ ಹಿರಿಯ ಅಧಿಕಾರಿಗಳಿಗೆ ಅಥವಾ ಹಿರಿಯ ರಾಜಕಾರಣಿಗಳಿಗೆ ಕ್ಯಾಬಿನೆಟ್ ದರ್ಜೆಯವರಿಗೆ ಪೊಲೀಸ್ ಪ್ರೋಟೋಕಾಲ್ ಕೊಡಬೇಕೇ ವಿನ ಒಬ್ಬಳು ಯಾರೋ ಸಾಮಾನ್ಯ ವ್ಯಕ್ತಿಗೆ ಯಾರ್ದೋ ಮಗಳು ಅನ್ನೋ ಕಾರಣಕ್ಕೆ ಪ್ರೋಟೋಕಾಲನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರೋಟೋಕಾಲನ್ನು ಕೊಟ್ಟಿರುವಂಥದ್ದು ಅನುಮಾನಗಳು ಬರ್ತಾ ಇದೆ. ಈ ಹಿಂದೆ ದುಬೈಗೆ ಹೋಗಿ ಬಂದ ನಂತರ ಆ ಚಿನ್ನ ಎಲ್ಲಿಗೆ ಹೋಗಿದೆ ಅನ್ನುವಂಥ ಅನುಮಾನಗಳು ಬರ್ತಾ ಇದೆ. ಮತ್ತು ಸರ್ಕಾರ ನಮ್ದೇನೂ ಇಲ್ಲ ಅಂತಂದಾಗ ಹಲವು ರೀತಿಯಾದಂಥ ಅನುಮಾನಗಳು ಉದ್ಭವ ಆಗ್ತಾ ಇದೆ. ಸಚಿವರ ಮುಖದ ಒಂದು ರೀತಿಯಲ್ಲ ಆತಂಕ ಭಯ ಇತ್ತು ಅನ್ಸುತ್ತಲ್ಲ. ಸಚಿವರು ಯಾರು ಬೇಡ ಒಂದು ರೀತಿ ಅದಕ್ಕೆ ಅನ್ಸೋದು ಕೇರಳದಲ್ಲೂ ಕೂಡ ಮುಖ್ಯಮಂತ್ರಿಗಳು ಒಂದು ಸ್ಮಗ್ಲಿಂಗ್, ಚಿನ್ನದ ಸ್ಮಗ್ಲಿಂಗ್ನಲ್ಲೇ ಕೇರಳ ಮುಖ್ಯಮಂತ್ರಿಗಳು ಸಿಗಾಕೊಂಡಿದ್ರು. ಈ ಸರ್ಕಾರವೂ ಕೂಡ ಚಿನ್ನ ಸ್ಮಗ್ಲಿಂಗ್ನಲ್ಲಿ, ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಸರ್ಕಾರವೇ ಪಾತ್ರ ಆಗಿದೆ ಅಂತೇಳಿ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಶಾಸಕರು ಮತ್ತು ಮಾಜಿ ಸಚಿವರು ನಿಮಗೂ ಕೂಡ ಅಷ್ಟು ಪ್ರೋಟೋಕಾಲ್ ಇರೋದಿಲ್ಲ, ಅವ್ರಿಗೆ ಕೊಡ್ತಾರೆ ಸಹಜ. ಒಬ್ಬ ಶಾಸಕ ಅಥವಾ ಒಬ್ಬ ಮಾಜಿ ಮಂತ್ರಿಗಳಿಗೂ ಕೂಡ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಒಬ್ಬರು ಹಿರಿಯ ಅಧಿಕಾರಿಯ ಮಗಳು ಈ ರೀತಿಯಾಗಿ ಓಡಾಟ ಮಾಡ್ತಾರೆ, ಅದಕ್ಕೆ ಪೊಲೀಸ್ ಭದ್ರತೆ ಸಿಗುತ್ತೆ ಅಂತಂದರೆ ಪೊಲೀಸ್ ಭದ್ರತೆಯೊಂದಿಗೆ ಈ ಸ್ಮಗ್ಲಿಂಗ್ ನಡೀತಾ ಅನ್ನುವಂಥ ಅನುಮಾನಗಳು ಇವತ್ತು ಶಾಮೀಲ್ ಆಗಿದ್ದಾರೆ ಅಂತ ಅನ್ಸುತ್ತೆ ಸರ್. ಅಥವಾ ಅನುಮಾನಗಳನ್ನು ಸರ್ಕಾರವೇ ಉತ್ತರ ಕೊಡಬೇಕು. ಬಿಟ್ರೆ ಸರ್ಕಾರ ಉತ್ತರ ಕೊಡಲಿಲ್ಲ ಅಂದಾಗ ಈ ರೀತಿಯಾದ ಅನುಮಾನಗಳು ಕಮೆಂಟ್ ಕೂಡ ಇದರಲ್ಲಿ ಇದು ಸುನಿಲ್ ಕುಮಾರ್ ಹೇಳಿಕೆ. ಅವರು ಒಂದು ಮಾತನ್ನು ಹೇಳಿರುವಂಥದ್ದು, ಚಿನ್ನ ಸಾಗಣೆ ಸಂಬಂಧಪಟ್ಟಂತೆ ಕೇರಳ CMದೇನು ಆ ರೀತಿ ಪಾತ್ರ ಇತ್ತು, ಆ ಪ್ರಕರಣ ಇತ್ತು. ಇದೇ ಪ್ರಕರಣದಲ್ಲಿ ಕೂಡ ಇಬ್ಬರು ಸಚಿವರ ಪಾತ್ರ ಇರುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಈ ಚಿನ್ನ ಎಲ್ಲಿ ಹೋಯಿತು ಅನ್ನೋ ಮೂಲಕ 2 ಕ್ಷೇತ್ರಗಳು, ಸದಾಶಿವನಗರ್ಗೆ ಹೋಗಿದೆಯಾ, ಚಾಮರಾಜಪೇಟೆಗೆ ಹೋಗಿದೆ ಅಂತ ಹೇಳೋ ಮೂಲಕ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರೋದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಚಂದ್ರ ರಿಪಬ್ಲಿಕ್ ಬೆಂಗಳೂರು. ಗೋಲ್ಡ್ ಸ್ಮಗ್ಲಿಂಗ್ ಸಂಬಂಧಪಟ್ಟಂತೆ ನಾನಾ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರೋದು ಈ ಬಗ್ಗೆ ಪ್ರಥಮ ಬಾರಿ ಪ್ರಸ್ತಾಪ ಮಾಡಿದಂತಹ ಸುನಿಲ್ ಕುಮಾರ್ ನನ್ನ ಜೊತೆ ಇದ್ದಾರೆ. ಇರಪ್ಪ. ಸರ್, ಈ ಪ್ರಕರಣ ನೀವು ಮೊದಲ ಬಾರಿ ಪ್ರಸ್ತಾಪ ಮಾಡಿದ್ರಿ. ಈಗ ಈ ನಾನಾ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರೋದು ಏನು ಅನ್ಸುತ್ತೆ? ಅಲ್ಲ, ಕಳೆದ 4 ದಿನಗಳಿಂದ ಈ ಪ್ರಕರಣ ನಡೀತಾ ಇದ್ದಾಗಲೂ ಕೂಡ ಒಂದು ಸರ್ಕಾರ ತನಗೇನೋ ಗೊತ್ತೇ ಇಲ್ಲ ಅಂತೇಳಿ ಸದನದಲ್ಲಿ ಗೃಹ ಸಚಿವರು ಹೇಳ್ತಾರೆ ಅಂತಂದರೆ ಹಲವು ರೀತಿಯಾದಂಥ ಅನುಮಾನಗಳು ಸಾರ್ವಜನಿಕ ವಲಯಗಳಲ್ಲಿ ಇವತ್ತು ವ್ಯಕ್ತ ಆಗ್ತಾ ಇದೆ.
ಮೊನ್ನೆ 4-5 ಬಾರಿ ಆಕೆ ದುಬೈಗೆ ಹೋಗಿ ಕೆ ಜಿಗಟ್ಟಲೆ ಚಿನ್ನ ತೆಗೆದುಕೊಂಡು ಬಂದ ನಂತರ ಮೊದಲನೇ ಬಾರಿ ಸಿಕ್ಕಿದ್ದು. ಆದರೆ ಈ ಹಿಂದೆ ಸಾಗಾಣಿಕೆ ಮಾಡಿದ್ದು ಎಲ್ಲಿಗೆ ಹೋಯ್ತು ಆ ಚಿನ್ನ? ಈ ಚಿನ್ನ ಯಾವ ಕಚೇರಿಗೆ ಹೋಗಿದೆ? ಸದಾಶಿವನಗರಕ್ಕೆ ಬಂದಿದೆಯಾ, ಚಾಮರಾಜಪೇಟೆಗೆ ಬಂದಿದೆಯಾ, ಅಥವಾ ಎಲ್ಲಿಗೆ ಹೋಗಿದೆ ಅನ್ನೋದು ಇದು ಸ್ಪಷ್ಟ ಆಗಬೇಕಲ್ಲ. ಇದು ಅನುಮಾನಗಳು ಬರ್ತಾ ಇರುವಂಥದ್ದು. ಮತ್ತು ಸರ್ಕಾರ ಅಷ್ಟು ಸುಲಭವಾಗಿ ನನಗೇನು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಒಬ್ಬ ಹಿರಿಯ ಅಧಿಕಾರಿಗಳಿಗೆ ಅಥವಾ ಹಿರಿಯ ರಾಜಕಾರಣಿಗಳಿಗೆ, ಕ್ಯಾಬಿನೆಟ್ ದರ್ಜೆಯವರಿಗೆ ಪೊಲೀಸ್ ಪ್ರೋಟೋಕಾಲ್ ಕೊಡಬೇಕೇ ವಿನ ಒಬ್ಬಳು ಯಾರೋ ಸಾಮಾನ್ಯ ವ್ಯಕ್ತಿಗೆ ಯಾರ್ದೋ ಮಗಳು ಅನ್ನೋ ಕಾರಣಕ್ಕೆ ಪ್ರೋಟೋಕಾಲನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರೋಟೋಕಾಲನ್ನು ಕೊಟ್ಟಿರುವಂಥದ್ದು ಅನುಮಾನಗಳು ಬರ್ತಾ ಇದೆ. ಈ ಹಿಂದೆ ದುಬೈಗೆ ಹೋಗಿ ಬಂದ ನಂತರ ಆ ಚಿನ್ನ ಎಲ್ಲಿಗೆ ಹೋಗಿದೆ ಅನ್ನುವಂಥ ಅನುಮಾನಗಳು ಬರ್ತಾ ಇದೆ. ಮತ್ತು ಸರ್ಕಾರ ನಮ್ದೇನೂ ಇಲ್ಲ ಅಂತಂದಾಗ ಹಲವು ರೀತಿಯಾದಂಥ ಅನುಮಾನಗಳು ಉದ್ಭವ ಆಗ್ತಾ ಇದೆ. ಸಚಿವರ ಮುಖದ ಒಂದು ರೀತಿಯಲ್ಲ ಆತಂಕ, ಭಯ ಇತ್ತು ಅನ್ಸುತ್ತಲ್ಲ. ಸಚಿವರು ಯಾರು ಬೇಡ, ಒಂದು ರೀತಿ ಅದಕ್ಕೆ ಅನ್ಸೋದು ಕೇರಳದಲ್ಲೂ ಕೂಡ ಮುಖ್ಯಮಂತ್ರಿಗಳು ಒಂದು ಚಿನ್ನದ ಸ್ಮಗ್ಲಿಂಗ್ನಲ್ಲೇ ಕೇರಳ ಮುಖ್ಯಮಂತ್ರಿಗಳು ಸಿಗಾಕೊಂಡಿದ್ರು. ಈ ಸರ್ಕಾರವೂ ಕೂಡ ಚಿನ್ನ ಸ್ಮಗ್ಲಿಂಗ್ನಲ್ಲಿ, ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಸರ್ಕಾರವೇ ಪಾತ್ರ ಆಗಿದೆ ಅಂತೇಳಿ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಶಾಸಕರು ಮತ್ತು ಮಾಜಿ ಸಚಿವರು ನಿಮಗೂ ಕೂಡ ಅಷ್ಟು ಪ್ರೋಟೋಕಾಲ್ ಇರೋದಿಲ್ಲ, ಅವ್ರಿಗೆ ಕೊಡ್ತಾರೆ ಸಹಜ. ಒಬ್ಬ ಶಾಸಕ ಅಥವಾ ಒಬ್ಬ ಮಾಜಿ ಮಂತ್ರಿಗಳಿಗೂ ಕೂಡ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಒಬ್ಬರು ಹಿರಿಯ ಅಧಿಕಾರಿಯ ಮಗಳು ಈ ರೀತಿಯಾಗಿ ಓಡಾಟ ಮಾಡ್ತಾರೆ, ಅದಕ್ಕೆ ಪೊಲೀಸ್ ಭದ್ರತೆ ಸಿಗುತ್ತೆ ಅಂತಂದರೆ ಪೊಲೀಸ್ ಭದ್ರತೆಯೊಂದಿಗೆ ಈ ಸ್ಮಗ್ಲಿಂಗ್ ನಡೀತಾ ಅನ್ನುವಂಥ ಅನುಮಾನಗಳು ಇವತ್ತು ಶಾಮೀಲ್ ಆಗಿದ್ದಾರೆ ಅಂತ ಅನ್ಸುತ್ತೆ ಸರ್, ಅಥವಾ ಅನುಮಾನಗಳನ್ನು ಸರ್ಕಾರವೇ ಉತ್ತರ ಕೊಡಬೇಕು. ಬಿಟ್ರೆ ಸರ್ಕಾರ ಉತ್ತರ ಕೊಡಲಿಲ್ಲ ಅಂದಾಗ ಈ ರೀತಿಯಾದ ಅನುಮಾನಗಳು ಕಮೆಂಟ್ ಕೂಡ ಇದಲ್ಲೂ. ಇದು ಸುನಿಲ್ ಕುಮಾರ್ ಹೇಳಿಕೆ. ಅವರು ಒಂದು ಮಾತನ್ನು ಹೇಳಿರುವಂಥದ್ದು, ಚಿನ್ನ ಸಾಗಣೆ ಸಂಬಂಧಪಟ್ಟಂತೆ ಕೇರಳ CMದೇನು ಆ ರೀತಿ ಪಾತ್ರ ಇತ್ತು, ಆ ಪ್ರಕರಣ ಇತ್ತು. ಇದೇ ಪ್ರಕರಣದಲ್ಲಿ ಕೂಡ ಇಬ್ಬರು ಸಚಿವರ ಪಾತ್ರ ಇರುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಈ ಚಿನ್ನ ಎಲ್ಲಿ ಹೋಯಿತು ಅನ್ನೋ ಮೂಲಕ ಎರಡು ಕ್ಷೇತ್ರಗಳು, ಸದಾಶಿವನಗರಕ್ಕೆ ಹೋಗಿದೆಯಾ, ಚಾಮರಾಜಪೇಟೆಗೆ ಹೋಗಿದೆ ಅಂತ ಹೇಳೋ ಮೂಲಕ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರೋದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಚಂದ್ರ ರಿಪಬ್ಲಿಕ್ ಬೆಂಗಳೂರು. ಗೋಲ್ಡ್ ಸ್ಮಗ್ಲಿಂಗ್ ಸಂಬಂಧಪಟ್ಟಂತೆ ನಾನಾ ರೀತಿಯ ತಿರುವನ್ನು ತೆಗೆದುಕೊಳ್ತಾ ಇರೋದು. ಈ ಬಗ್ಗೆ ಪ್ರಥಮ ಬಾರಿ ಪ್ರಸ್ತಾಪ ಮಾಡಿದಂತಹ ಸುನಿಲ್ ಕುಮಾರ್ ಜೊತೆ ಇದ್ದಾರೆ. ಅಲ್ಲ, ಕಳೆದ 4 ದಿನಗಳಿಂದ ಈ ಪ್ರಕರಣ ನಡೀತಾ ಇದ್ದಾಗಲೂ ಕೂಡ ಒಂದು ಸರ್ಕಾರ ತನಗೇನೋ ಗೊತ್ತೇ ಇಲ್ಲ ಅಂತೇಳಿ ಸದನದಲ್ಲಿ ಗೃಹ ಸಚಿವರು ಹೇಳ್ತಾರೆ ಅಂತಂದರೆ ಹಲವು ರೀತಿಯಾದಂಥ ಅನುಮಾನಗಳು ಸಾರ್ವಜನಿಕ ವಲಯಗಳಲ್ಲಿ ಇವತ್ತು ವ್ಯಕ್ತ ಆಗ್ತಾ ಇದೆ. ಮೊನ್ನೆ 4-5 ಬಾರಿ ಆಕೆ ದುಬೈಗೆ ಹೋಗಿ ಕೆ ಜಿಗಟ್ಟಲೆ ಚಿನ್ನ ತೆಗೆದುಕೊಂಡು ಬಂದ ನಂತರ ಮೊದಲನೇ ಬಾರಿ ಸಿಕ್ಕಿದ್ದು. ಆದರೆ ಈ ಹಿಂದೆ ಸಾಗಾಣಿಕೆ ಮಾಡಿದ್ದು ಎಲ್ಲಿಗೆ ಹೋಯ್ತು ಆ ಚಿನ್ನ? ಈ ಚಿನ್ನ ಯಾವ ಕಚೇರಿಗೆ ಹೋಗಿದೆ? ಸದಾಶಿವನಗರಕ್ಕೆ ಬಂದಿದೆಯಾ, ಚಾಮರಾಜಪೇಟೆಗೆ ಬಂದಿದೆಯಾ, ಅಥವಾ ಎಲ್ಲಿಗೆ ಹೋಗಿದೆ ಅನ್ನೋದು ಇದು ಸ್ಪಷ್ಟ ಆಗಬೇಕಲ್ಲ. ಇದು ಅನುಮಾನಗಳು ಬರ್ತಾ ಇರುವಂಥದ್ದು. ಮತ್ತು ಸರ್ಕಾರ ಅಷ್ಟು ಸುಲಭವಾಗಿ ನನಗೇನು ಗೊತ್ತಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಒಬ್ಬ ಹಿರಿಯ ಅಧಿಕಾರಿಗಳಿಗೆ ಅಥವಾ ಹಿರಿಯ ರಾಜಕಾರಣಿಗಳಿಗೆ, ಕ್ಯಾಬಿನೆಟ್ ದರ್ಜೆಯವರಿಗೆ ಪೊಲೀಸ್ ಪ್ರೋಟೋಕಾಲ್ ಕೊಡಬೇಕೇ ವಿನ ಒಬ್ಬಳು ಯಾರೋ ಸಾಮಾನ್ಯ ವ್ಯಕ್ತಿಗೆ ಯಾರ್ದೋ ಮಗಳು ಅನ್ನೋ ಕಾರಣಕ್ಕೆ ಪ್ರೋಟೋಕಾಲನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಈ ಪ್ರೋಟೋಕಾಲನ್ನು ಕೊಟ್ಟಿರುವಂಥದ್ದು ಅನುಮಾನಗಳು ಬರ್ತಾ ಇದೆ. ಈ ಹಿಂದೆ ದುಬೈಗೆ ಹೋಗಿ ಬಂದ ನಂತರ ಆ ಚಿನ್ನ ಎಲ್ಲಿಗೆ ಹೋಗಿದೆ ಅನ್ನುವಂಥ ಅನುಮಾನಗಳು ಬರ್ತಾ ಇದೆ. ಮತ್ತು ಸರ್ಕಾರ ನಮ್ದೇನೂ ಇಲ್ಲ ಅಂತಂದಾಗ ಹಲವು ರೀತಿಯಾದಂಥ ಅನುಮಾನಗಳು ಉದ್ಭವ ಆಗ್ತಾ ಇದೆ. ಸಚಿವರ ಮುಖದ ಒಂದು ರೀತಿಯಲ್ಲ ಆತಂಕ, ಭಯ ಇತ್ತು ಅನ್ಸುತ್ತಲ್ಲ. ಸಚಿವರು ಯಾರು ಬೇಡ, ಒಂದು ರೀತಿ ಅದಕ್ಕೆ ಅನ್ಸೋದು ಕೇರಳದಲ್ಲೂ ಕೂಡ ಮುಖ್ಯಮಂತ್ರಿಗಳು ಒಂದು ಚಿನ್ನದ ಸ್ಮಗ್ಲಿಂಗ್ನಲ್ಲೇ ಕೇರಳ ಮುಖ್ಯಮಂತ್ರಿಗಳು ಸಿಗಾಕೊಂಡಿದ್ರು. ಈ ಸರ್ಕಾರವೂ ಕೂಡ ಚಿನ್ನ ಸ್ಮಗ್ಲಿಂಗ್ನಲ್ಲಿ, ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಸರ್ಕಾರವೇ ಪಾತ್ರ ಆಗಿದೆ ಅಂತೇಳಿ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಶಾಸಕರು ಮತ್ತು ಮಾಜಿ ಸಚಿವರು ನಿಮಗೂ ಕೂಡ ಅಷ್ಟು ಪ್ರೋಟೋಕಾಲ್ ಇರೋದಿಲ್ಲ, ಅವ್ರಿಗೆ ಕೊಡ್ತಾರೆ ಸಹಜ. ಒಬ್ಬ ಶಾಸಕ ಅಥವಾ ಒಬ್ಬ ಮಾಜಿ ಮಂತ್ರಿಗಳಿಗೂ ಕೂಡ ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ. ಒಬ್ಬರು ಹಿರಿಯ ಅಧಿಕಾರಿಯ ಮಗಳು ಈ ರೀತಿಯಾಗಿ ಓಡಾಟ ಮಾಡ್ತಾರೆ, ಅದಕ್ಕೆ ಪೊಲೀಸ್ ಭದ್ರತೆ ಸಿಗುತ್ತೆ ಅಂತಂದರೆ ಪೊಲೀಸ್ ಭದ್ರತೆಯೊಂದಿಗೆ ಈ ಸ್ಮಗ್ಲಿಂಗ್ ನಡೀತಾ ಅನ್ನುವಂಥ ಅನುಮಾನಗಳು ಇವತ್ತು ಶಾಮೀಲ್ ಆಗಿದ್ದಾರೆ ಅಂತ ಅನ್ಸುತ್ತೆ ಸರ್, ಅಥವಾ ಅನುಮಾನಗಳನ್ನು ಸರ್ಕಾರವೇ ಉತ್ತರ ಕೊಡಬೇಕು. ಬಿಟ್ರೆ ಸರ್ಕಾರ ಉತ್ತರ ಕೊಡಲಿಲ್ಲ ಅಂದಾಗ ಈ ರೀತಿಯಾದ ಅನುಮಾನಗಳು ಕಮೆಂಟ್ ಕೂಡ ಇದಲ್ಲೂ. ಇದು ಸುನಿಲ್ ಕುಮಾರ್ ಹೇಳಿಕೆ. ಅವರು ಒಂದು ಮಾತನ್ನು ಹೇಳಿರುವಂಥದ್ದು, ಚಿನ್ನ ಸಾಗಣೆ ಸಂಬಂಧಪಟ್ಟಂತೆ ಕೇರಳ CMದೇನು ಆ ರೀತಿ ಪಾತ್ರ ಇತ್ತು, ಆ ಪ್ರಕರಣ ಇತ್ತು. ಇದೇ ಪ್ರಕರಣದಲ್ಲಿ ಕೂಡ ಇಬ್ಬರು ಸಚಿವರ ಪಾತ್ರ ಇರುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ ಈ ಚಿನ್ನ ಎಲ್ಲಿ ಹೋಯಿತು ಅನ್ನೋ ಮೂಲಕ ಎರಡು ಕ್ಷೇತ್ರಗಳು, ಸದಾಶಿವನಗರಕ್ಕೆ ಹೋಗಿದೆಯಾ, ಚಾಮರಾಜಪೇಟೆಗೆ ಹೋಗಿದೆ ಅಂತ ಹೇಳೋ ಮೂಲಕ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರೋದು. ಕ್ಯಾಮರಾ ಪರ್ಸನ್ ಮಧು ಜೊತೆ ವಿಜಯ್ ಚಂದ್ರ ರಿಪಬ್ಲಿಕ್ ಬೆಂಗಳೂರು.